ಒಂದ್ ಎಕರೆಗೆ 7 ರಿಂದ 8 ಕ್ವಿಂಟಲ್ ತಕೋಬಹುದು ಸರ್ ಯೂಶುವಲಿ. ಬಟ್ ನಮ್ಮ ಒಂದು ಬಿಜಾಪುರದ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒನ್ಲಿ 2.5 ರಿಂದ 3 ಕ್ವಿಂಟಲ್ ತೊಗರಿಯನ್ನ ತೆಗಿತಾ ಇದ್ದಾರೆ ಸರ್ ಪ್ರತಿ ಎಕರೆಗೆ. ನಮ್ಮ ಹೆಚ್ಚಾಗಿ ನಮ್ಮ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಗಿಡದಿಂದ ಗಿಡಕ್ಕೆ ಒಂದು ಸ್ಪೇಸಿಂಗ್ ಅನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಅದು ಒಂದು ಕಾರಣದ ಏನಾಗ್ತದೆ, ಇಳುವರಿ ಸರಿಯಾಗಿ ಬರಲ್ಲ. ಅದಕ್ಕೇನಾಗ್ತದೆ, ಎಲ್ಲ ರೈತರು ಗಿಡದಿಂದ ಗಿಡಕ್ಕೆ ನೀವು ಅಟ್ಲೀಸ್ಟ್ 1 ಫೂಟ್ ಆದ್ರೂ ನೀವು ಸ್ಪೇಸಿಂಗ್ ಬಿಟ್ಟಿದೆ, ಅದಲ್ಲಿ ಗಿಡಕ್ಕೆ ಚೆನ್ನಾಗಿ ಕಾಯಿ ಕಟ್ತದೆ. ಮತ್ತೆ ಅದಾದ ನಂತರ ಒಂದು 45 ದಿನಗಳ ನಂತರ ಏನ್ ಮಾಡ್ಬೇಕಪ್ಪ, ಎಲ್ಲ ರೈತರು ನಾವು ಕುಡಿ ಚೂಟೋದ್ ಅಂತೀವಿ. ಆ ಕುಡಿ ಚೂಟಬೇಕು 45 ದಿನ ಮತ್ತೆ 1ನೇ ಕುಡಿ ಚೂಟ 45, 2ನೇ ಕುಡಿ ಚೂಟನ್ನ ನೀವು 65 ದಿನಗಳ ನಂತರ ಮಾಡಿದ್ದೆ ಆದಲ್ಲಿ ಅವಾಗ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಪಡ್ಲು ಹೊಡಿತೈತೆ ಅಂತ ನಾವಲ್ಲ. ಪಡ್ಲು ಹೊಡೆದು ಏನಾಗ್ತದೆ, ಅವಾಗ ಜಾಸ್ತಿ ಕಾಳ ಕಟ್ಟಕ್ ಶುರು ಆಗ್ತದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್. ಸರ್, ನನ್ನ ಹೆಸರು ಶಿವರಾಜ್ ಕಾಂಬ್ಳೆ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಳೆದ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸರ್, ಈಗ ಈ ವಿಡಿಯೋ ಮೂಲಕ ರೈತರಿಗೆ ಯಾವ್ದ್ರ ಬಗ್ಗೆ ಮಾಹಿತಿ ಕೊಡಕ್ ಹೊರಟಿದ್ದೀರಿ ಸರ್? ಸರ್, ನಾನು ಇವಾಗ ಹೇಳ್ಬೇಕಂತಿರೋ ಮಾಹಿತಿ ಏನಪ್ಪಾ ಅಂತ ಸರ್, ತೊಗರಿಯನ್ನ ಬೆಳೆಯಲ್ಲಿ ನಾವು ಸಮಗ್ರವಾಗಿ ಬೆಳೆದು ಯಾವ ರೀತಿಯ ಒಂದು ಹೆಚ್ಚಿನ ಇಳುವರಿಯನ್ನ ಪಡ್ಕೋಬೇಕಂತ ನಾನು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ ಸರ್. ಸರ್, ಈಗ ತೊಗರಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸರ್, ಅತಿ ಹೆಚ್ಚಾಗಿ ನಾವು ತೊಗರಿ ಬೆಳೆಯುವಂತ ಒಂದು ಜಿಲ್ಲೆಗಳು ಯಾವಪ್ಪ ಅಂತಂದ್ರೆ ಒಂದು ಗುಲ್ಬರ್ಗ, ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಬಿಜಾಪುರ ಸರ್. ಆಕ್ಚುಲಿ ನಮ್ಮ ಒಂದು ಬಿಜಾಪುರದಲ್ಲಿ ಈ ವರ್ಷ ನಾವು ಸುಮಾರು 2 ಲಕ್ಷ ಹೆಕ್ಟರ್ ನಲ್ಲಿ ತೊಗರಿಯನ್ನು ಬೆಳಿತಾ ಇದ್ದೇವೆ ಸರ್. ಒಂದ್ ಎಕರೆಗೆ 7 ರಿಂದ 8 ಕ್ವಿಂಟಲ್ ತಕೋಬಹುದು ಸರ್ ಯೂಶುವಲಿ. ಬಟ್ ನಮ್ಮ ಒಂದು ಬಿಜಾಪುರದ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒನ್ಲಿ 2.5 ರಿಂದ 3 ಕ್ವಿಂಟಲ್ ತೊಗರಿಯನ್ನ ತೆಗಿತಾ ಇದ್ದಾರೆ ಸರ್ ಪ್ರತಿ ಎಕರೆಗೆ. ಬಟ್ ಇದು ನಮ್ಮ ಅವರೇಜ್ ಗಿಂತ ಬಹಳ ಕಡಿಮೆ ಇದೆ ಸರ್. ಇದನ್ನ ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದ್ರೆ, ನಮ್ಮ ಒಂದು ರೈತರು ಮೊದಲಿಗೆ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಒಂದು ಬೀಜೋಪಚಾರ ಮಾಡುವಂತ ಬೀಜಗಳನ್ನ ಯೂಸ್ ಮಾಡ್ತಾ ಇಲ್ಲ ಮೊದಲನೇದಾಗಿ. ಇನ್ನೊಂದೇನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಸರ್ಟಿಫೈಡ್ ಸೀಡ್ಸ್ ಅಂತೀವಿ, ಆ ಸರ್ಟಿಫೈಡ್ ಸೀಡ್ಸ್ ಅನ್ನ ನಮ್ಮ ರೈತರು ಯಾರು ಸರಿಯಾಗಿ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆಯಪ್ಪ ಅಂದ್ರೆ ನಮ್ಮ ಬಿಜಾಪುರದ ಡಿಸ್ಟಿಕ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ತೊಗರಿ ಇಳುವರಿ ಒಂದು ಬಹಳ ಕಡಿಮೆ ಆಗ್ತಾ ಇದೆ. ಈಗ ಪ್ರಚಲಿತದಲ್ಲಿ ಇರುವಂತ ವೆರೈಟಿಗಳು ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ನಮ್ಮ ರೈತರೆಲ್ಲ ಪಿಂಕ್ ಅಂತ ಅಂತಾರೆ, TS3R ಅಂತ ಅಂತಾರೆ. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಒಂದು GRG 152 ಅಂತ ಒಂದು 2ನೇ ವೆರೈಟಿ ಇದೆ. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ GRG 811 ಅಂತ ಒಂದು ವೆರೈಟಿ ಇದೆ. ಈ ಮೂರನ್ನ ನಾವು ಹೆಚ್ಚಾಗಿ ವಿಜಯಪುರ ಡಿಸ್ಟಿಕ್ ಅಲ್ಲಿ ಬೆಳಿತಾ ಇದ್ದಾರೆ ಸರ್. ಬಟ್ ಇದು ಏನಾಗ್ತಾ ಇದೆಯಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಈ ಒಂದು ವೆರೈಟಿಗಳು ಸರಿಯಾದ ರೀತಿಯಲ್ಲಿ ಅವರಿಗೆ ಲಭ್ಯ ಆಗ್ತಾ ಇಲ್ಲ. ಇದು ನಮ್ಮಲ್ಲಿ ಎಲ್ಲಿ ಲಭ್ಯ ಆಗ್ತಾ ಇದೆಯಪ್ಪ ಅಂದ್ರೆ ಈ ಒಂದು ವೆರೈಟಿಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಈ 3 ಒಂದು ವೆರೈಟಿಗಳು ನಮ್ಮಲ್ಲಿ ಲಭ್ಯ ಇದಾವೆ. ಇದರ ಎಲ್ಲವನ್ನ ಸದುಪಯೋಗನ ನಮ್ಮ ರೈತರು ಪಡೆದುಕೊಳ್ಳಬೇಕು ಸರ್. ಓಕೆ ಸರ್, ಈಗ ನಾವು ತೊಗರಿ ಇಳುವರಿನ ಜಾಸ್ತಿ ಮಾಡ್ಕೋಬೇಕಂದ್ರೆ ನಮ್ಮ ಮಣ್ಣನ್ನ ಯಾವ ತರ ತಯಾರು ಮಾಡ್ಕೋಬೇಕು, ಯಾವ ತರ ಪರೀಕ್ಷೆ ಮಾಡ್ಬೇಕು ಹೇಳ್ತೀರಾ? ಈಗ ಸರ್, ಮೊದಲಿಗೆ ನಾವು ತೊಗರಿ ಬಿತ್ತನೆ ಯಾವಾಗ ಸ್ಟಾರ್ಟ್ ಆಗತ್ತಂದ್ರೆ ಮೇ ಲಾಸ್ಟ್ ವೀಕ್ ಇಂದ ಹಿಡ್ಕೊಂಡು ಜೂನ್ ಕೊನೆಯವರೆಗೂ ಸಹ ನಾವು ತೊಗರಿಯನ್ನು ಬಿತ್ತನೆ ಮಾಡಬಹುದು. ಬಿತ್ತನೆಗಿಂತ ಮುಂಚೆ ನಮ್ಮ ರೈತರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲನೇದಾಗಿ ಒಂದ್ ಏನ್ ಮಾಡ್ಬೇಕಂದ್ರೆ ಒಂದು ಸರಿಯಾದ ರೀತಿಯಲ್ಲಿ ಡಿಫ್ಲೋಯಿಂಗ್ ಅಂತೀವಿ, ಡಿಫ್ಲೋಯಿಂಗ್ ಮಾಡ್ಕೊಂಡು ಅದ ನಂತರ ನಾವು ಹ್ಯಾರೋಯಿಂಗ್ ಅಂತೀವಿ, ಅದನ್ನ ಮಾಡ್ಕೊಂಡ್ ನಂತರ ನೆಲವನ್ನ ಚೆನ್ನಾಗಿ ಹದ ಮಾಡ್ಕೋಬೇಕು. ಹದ ಮಾಡ್ಕೊಂಡು ಬಿತ್ತೋಣಕ್ಕಿಂತ ಒಂದ್ 15 ದಿನದ ಮುಂಚೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಎಕರೆಗೆ ನಾವು 3 ಟನ್ ಸಾವಯವ ಗೊಬ್ಬರವನ್ನ ಹಾಕಬೇಕು. ಬಟ್ ನಮ್ಮ ಬಿಜಾಪುರದ ರೈತರು ಹೆಚ್ಚಾಗಿ ಸಾವಯವ ಗೊಬ್ಬರಗಳನ್ನ ಯೂಸ್ ಮಾಡ್ತಾ ಇಲ್ಲ. ಇದೇ ಒಂದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಒಂದು ಬಿಜಾಪುರದ ಮಣ್ಣಲ್ಲಿ ಪೋಷಕಾಂಶಗಳ ಒಂದು ಡೆಫಿಷಿಯನ್ಸಿ ಕೊರತೆಯನ್ನು ಎದ್ದು ಕಾಣ್ತಾ ಇದೆ ನಿಮ್ಗೆ. ಅದು ಸಹ ಒಂದು ಕಾರಣದಿಂದ ಏನಾಗ್ತಾ ಇದೆ ಅಂತಂದ್ರೆ ತೊಗರಿಯ ಒಂದು ಇಳುವರಿ ಬಹಳ ಕಡಿಮೆ ಆಗ್ತಾ ಇದೆ ಸರ್. ಅದಕ್ಕೆ ಯಾವುದೇ ಒಂದು ನೀವು ಬೆಳೆಯನ್ನು ಬೆಳಿಬೇಕಾದ್ರೆ ತೊಗರಿ ಆಗ್ಲಿ ಅಥವಾ ಯಾವ್ದಾದ್ರು, ಈಗ ನಾವು ತೊಗರಿಯನ್ನು ಬೆಳಿಬೇಕಂತಂದ್ರೆ ಮೊದಲನೇದಾಗಿ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಮಣ್ಣು ಪರೀಕ್ಷೆಯನ್ನು ಮಾಡ್ಕೋಬೇಕಂತ ಹೇಳ್ತೇವೆ ನಾವು. ಮಣ್ಣು ಪರೀಕ್ಷೆ ಮಾಡಿದ ನಂತರ ನಿಮ್ಮ ಒಂದು ಹೊಲದಲ್ಲಿ ಯಾವ ಪ್ರಮಾಣದಲ್ಲಿ ಒಂದು ಪೋಷಕಾಂಶಗಳು ಇದಾವ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಅದರಿಂದ ನೀವ್ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನೆಕ್ಸ್ಟ್ ನೀವು ಬೆಳೆಗಳನ್ನ ಬೆಳೆಕೊಂಡು ಅದಕ್ಕೆ ಬೇಕಾದಂತ ಒಂದು ಪೋಷಕಾಂಶಗಳನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ನೀವು ಒದಗಿಸಿದ್ರೆ ಅದರಲ್ಲಿ ನೀವು ಎಕರೆಗೆ ಮಿನಿಮಮ್ ಅಂದ್ರೆ ಒಂದು 7 ರಿಂದ 8 ಕ್ವಿಂಟಲ್ ತಗೊಳ್ಳೋದಕ್ಕೆ ನೀವೆಲ್ಲ ಪಡೆಯಬಹುದು. 7 ರಿಂದ 8 ಕ್ವಿಂಟಲ್. ಮತ್ತೆ ಅದರಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ತೊಗರಿಯಲ್ಲಿ ಈಗ ಹೆಚ್ಚಾಗಿ ನಮ್ಮ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಗಿಡದಿಂದ ಗಿಡಕ್ಕೆ ಒಂದು ಸ್ಪೇಸಿಂಗ್ ಅನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಅದು ಒಂದು ಕಾರಣದ ಏನಾಗ್ತದೆ, ಇಳುವರಿ ಸರಿಯಾಗಿ ಬರಲ್ಲ. ಮತ್ತೆ ಸಾಲುಗಳ ಮಧ್ಯೆ ಅಟ್ಲೀಸ್ಟ್ ಅಂದ್ರೆ ನಾವು 4 ಫೂಟ್ ಅಂತ ಹಿಡ್ಕೊಂಡು 8 ಫೂಟ್ ತನಕ ಬಿಡ್ತಾರೆ ರೈತರು. ಅದಕ್ಕೆ ಏನಂತಾರೆ, ಎಲ್ಲರೂ 4 ಫೂಟ್ ಸಾಲು ಬಿಟ್ಟರು ಸಹ ನೀವು ಗಿಡದಿಂದ ಗಿಡಕ್ಕೆ ಅಟ್ಲೀಸ್ಟ್ 1 ಫೂಟ್ ಅನ್ನ ನೀವು ಬಿಟ್ಟಿದ್ದೆ, ಅದಲ್ಲಿ ಗಿಡಗಳಿಗೆ ಒಂದು ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳು ಲಭ್ಯ ಆಗ್ತವೆ. ಇಲ್ಲ ಅಂತಂದ್ರೆ ನಿಮಗೆ ಜಾಸ್ತಿ ಇಳುವರಿಯನ್ನ ನಿಮ್ಮಲ್ಲಿ ಪಡ್ಕೊಳಕ್ ಸಾಧ್ಯ ಆಗಲ್ಲ. ಅದಕ್ಕೇನಂತಲ್ಲ ಎಲ್ಲ ರೈತರು ಗಿಡದಿಂದ ಗಿಡಕ್ಕೆ ನೀವು ಅಟ್ಲೀಸ್ಟ್ 1 ಫೂಟ್ ಆದ್ರೂ ನೀವು ಸ್ಪೇಸಿಂಗ್ ಬಿಟ್ಟಿದ್ದೆ, ಅದಲ್ಲಿ ಗಿಡಕ್ಕೆ ಚೆನ್ನಾಗಿ ಕಾಯಿ ಕಟ್ತದೆ. ಮತ್ತೆ ಅದಾದ ನಂತರ ಒಂದು 45 ದಿನಗಳ ನಂತರ ಏನ್ ಮಾಡ್ಬೇಕಪ್ಪ, ಎಲ್ಲ ರೈತರು ನಾವು ಕುಡಿ ಚೂಟೋದ್ ಅಂತೀವಿ, ಆ ಕುಡಿ ಚೂಟಬೇಕು 45 ದಿನ ಮತ್ತೆ 1ನೇ ಕುಡಿ ಚೂಟ 45, 2ನೇ ಕುಡಿ ಚೂಟನ್ನು ನೀವು 65 ದಿನಗಳ ನಂತರ ಮಾಡಿದ್ದೆ, ಅದ್ರಲ್ಲಿ ಅವಾಗ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಪಡ್ಲು ಹೊಡಿತೈತೆ ಅಂತ ನಾವಲ್ಲ. ಪಡ್ಲು ಹೊಡೆದು ಏನಾಗ್ತದೆ, ಅವಾಗ ಜಾಸ್ತಿ ಕಾಳ ಕಟ್ಟಕ್ ಶುರು ಆಗ್ತದೆ. ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ನಮ್ಮ ರೈತ ಬಾಂಧವರು ಇನ್ನಷ್ಟು ಮಾಹಿತಿ ಪಡ್ಕೋಬೇಕಂದ್ರೆ ನಿಮ್ಮನ್ನ ಸಂಪರ್ಕ ಮಾಡಬಹುದು ಸರ್? ಮಾಡಿ ಸರ್, ಯಾವಾಗ ಬೇಕಾದಾಗ ಮಾಡ್ಬೋದು ಸರ್. ಓಕೆ, ತಮ್ಮ ಒಂದು ಫೋನ್ ನಂಬರ್ ಹೇಳ್ತೀರಾ ಸರ್? ನನ್ನ ಫೋನ್ ನಂಬರ್
8667839. ಓಕೆ, ಥ್ಯಾಂಕ್ ಯು ಸರ್.